ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಮಂಗಳವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಶಾಂತಿ ಕಾರಿಗೆ ಪೂಜೆ ಮಾಡ್ತಾರೆ ಮತ್ತು ಮನೋಜ್ಗೂ ರೋಹಿಣಿಗೂ ಆರತಿ ತೆಗಿತಾರೆ. ಅವ್ರ ಹತ್ತಿನ ಶ್ರುತಿನ ಮೀನನ್ ಕರೆದು ಸೆಲ್ಫಿ ತೆಗೊತಾಳೆ. ಮನೋಜ್ ಹತ್ರ ಟ್ರೀಟ್ ಕೇಳ್ತಾನೆ. ಕಾರ್ ತಗೊಂಡಿದೆಯಲ್ಲ, ಟ್ರೀಟ್ ಕೊಡಲ್ವಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಇದೇ ಒಂದು ಖರ್ಚಾಯಿತು, ಸರಿ ಕೊಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ಬೇರ್ ಬಾಟ್ಲ್ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಸೂರ್ಯ ಮತ್ತು ರವಿ ಟೆರೆಸ್ ಮೇಲೆ ಕಾಯ್ತಾ ಇರ್ತಾರೆ. ಮನೋಜು ಬಾಟ್ಲ್ ಎತ್ಕೊಂಡು ಬರ್ತಾನೆ ಮೇಲ್ಗಡೆಗೆ. ಆವಾಗ ಅವನು ಹೇಳ್ತಾನೆ, ಅಯ್ಯೋ ಎಲ್ಲರ ಕಣ್ಣು ತಪ್ಪಿಸಿ ಇದು ಎತ್ಕೊಂಡು ಬರೋದಲ್ಲಿ ಅಷ್ಟೇ ಅಂತ. ಅದಕ್ಕೆ ರವಿ ಕೇಳ್ತಾನೆ, ಹೇಳಿದ್ಯಾ ಅತ್ತಿಗೆ ಹತ್ರ ಅಂತ, ಒಂದೇ ಒಂದು ಬಿಯರ್ ಬಾಟ್ಲಿಗೆ ಪರ್ಮಿಷನ್ ಕೇಳಿದ್ದೀನಿ ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ನಾನು ಅಷ್ಟೇ ಒಂದೇ ಒಂದು ಬಾಟ್ಲ್ ಕೇಳಿದ್ದೀನಿ ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಯ್ಯೋ ಸೂರ್ಯನಿಗೇನು ಎಷ್ಟು ಕುಡಿದ್ರೂ ಏನು ಕೇಳಲ್ಲ, ಏನೂ ಇಲ್ಲ ಅಂತ ಹೇಳ್ತಾನೆ. ರವಿ ಸೂರ್ಯನ ಕುಡಿಯೋಕ್ಕೆ ಕರಿತಾನೆ. ಸೂರ್ಯ ಹೇಳ್ತಾನೆ, ನನಗೆ ಬೇಡ ಅಂತ ಹೇಳ್ತಾನೆ. ಕುಡಿದಿದ್ರು ಕುಡ್ದಿದ್ದೀನಿ ಅಂತ ಹೇಳ್ತೀರಿ, ನಾನು ಇವಾಗ ಕುಡಿಯಲ್ಲ, ನನಗೆ ಯಾಕೆ ಕುಡಿಯೋದು ಬೇಡ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಏನು ಒಂದೇ ಒಂದು ಬಾಟಲ್ ತಂದಿದ್ದೀನಿ ಅಂತನಾ, ನೀನು ಹೊರಗಡೆ ಹೋಗಿ ಕುಡ್ಕೋ ಪರವಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲ ಇವತ್ತು ಕುಡಿಯೋದು ಬೇಡ ಅನಿಸ್ತಾ ಇದೆ, ನಿಮ್ಗೆ ಸುಮ್ಮನೆ ಕಂಪ್ನಿ ಕೊಡೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಮೊದಲೇ ಹೇಳಿದ್ರೆ ಇನ್ನೊಂದು ಬಾಟಲ್ ತರ್ತಾ ಇರಲಿಲ್ವಲ್ಲ ಅಂತೇಳಿ. ರವಿ ಹೇಳ್ತಾನೆ, ನಮಗೆ ಶೇರ್ ಮಾಡ್ಕೊಡೋಣ ಬಿಡು ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಒಂದೇ ಬಾಟ್ಲಿಗೆ ಪರ್ಮಿಷನ್ ಕೊಟ್ಟಿರೋದು ಅಂತೇಳಿ. ರವಿ ಹೇಳ್ತಾನೆ, ಅವ್ರಿಗೇನು ಗೊತ್ತಾಗುತ್ತಾ ಬಿಡು ಅಂತೇಳಿ. ಮನೋಜ್ ಹೇಳ್ತಾನೆ, ಅಯ್ಯೋ ಇದು ತೆಗಿಯೋಕೆ ಓಪನರೇ ಇಲ್ವಲ್ಲ ಅಂತೇಳಿ. ಆವಾಗ ಸೂರ್ಯ ಅತ್ತೆ ಕೊಡ್ತಾನೆ. ರವಿ ಕೇಳ್ತಾನೆ, ಇದ್ರ ಜೊತೆ ಏನು ತಿನ್ನೋಕ್ಕೆ ತಂದಿಲ್ವೇನೋ, ಚಿಕನ್ನು ದ್ರಾಕ್ಷಿ ಆ ಥರ ಎಲ್ಲ ಅಂತೇಳಿ. ಇದಕ್ಕೆ ಇಷ್ಟ ಆಯಿತು, ಸುಮ್ಮನೆ ಇರೋ ಅಂತ ಹೇಳ್ತಾನೆ ಮನೋಜು. ಅವಾಗ ರವಿ ಕೇಳ್ತಾನೆ, ಏನು ಬಿಸ್ನೆಸ್ ಮಾಡಬೇಕು ಅಂತಿದೆಯೋ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಇನ್ನೂ ತೀರ್ಮಾನ ತಗೊಂಡಿಲ್ಲ ಕಣೋ, ಇನ್ಮೇಲೆ ತೀರ್ಮಾನ ತಗೊಬೇಕು ಯಾವ ಬಿಸ್ನೆಸ್ ಮಾಡಬೇಕು ಅಂತೇಳಿ. ಅದರಿಂದ ದುಡ್ಡು ಬಂದ್ಬಿಡ್ತು ಅಂತ ಹೇಳ್ತಾನೆ ಮನೋಜು. ಅದಕ್ಕೆ ಸೂರ್ಯ ಕೇಳ್ತಾನೆ, ಯಾರ ಹತ್ರಿಂದ ಬಂದಿರೋ ದುಡ್ಡು, ನಿಮ್ಮ ಮಾವ ಕೊಟ್ಟಿದ್ದು ಅಂತ ಹೇಳ್ದಲ್ಲ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಇದು ರೋಹಿಣಿ ಮುಖಾಂತರ ಬಂತಲ್ಲ, ಅದನ್ನು ಹೇಳ್ದೆ ನಾನು ಅಂತ ಹೇಳ್ತಾನೆ. ಹೇಳ್ತಾನೆ, ಒಂದು ಹೋಟ್ಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತೀನಿ, ನಿನ್ನ ಐಡಿಯಾ ಚೆನ್ನಾಗಿದೆ ಕಣೋ, ನೀನೇ ಶೆಫ್ ಆಗಿಬಿಡೋಣ ಅಂತ. ಅಲ್ಲ ಕಣೋ, ಚೆನ್ನಾಗಿ ಲಾಭ ಬರುತ್ತೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಅಂತ ಹೇಳ್ತಾನೆ. ಬೇಡ ಬೇಡಪ್ಪ, ನನಗೆ ಹೋಟೆಲ್ ಬಿಸ್ನೆಸ್ ಸರಿ ಆಗಲ್ಲ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಇವನಿಗೆ ಹೋಟ್ಲ್ ಬಿಸ್ನೆಸ್ ಎಲ್ಲ ಸೆಟ್ ಆಗಲ್ಲ, ನೀನು ಹೇಗಾದರೂ ಕಾರ್ ಬಿಸ್ನೆಸ್ ಮಾಡು, 4 ಕಾರ್ ತೆಗೆದು ಬಿಡು, ರೆಂಟಿಗೆ ಬಿಡು, ಅವಾಗ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ಅದು ಕರೆಕ್ಟೇ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಒಂದು ಕಾರಿಗೆ ತಿಂಗಳಿಗೆ 1 ಲಕ್ಷ ಬರುತ್ತೆ ಅಂತೇಳಿ. ಅವಾಗೇ ನೀನು ಯೋಚನೆ ಮಾಡಿ ನೋಡು ಎಷ್ಟು ಬರುತ್ತೆ ಅಂತೇಳಿ ಅಂತ. ಮನೋಜ್ ಹೇಳ್ತಾನೆ, ಇಲ್ಲಪ್ಪ, ನಾನು ಆ ಕಾರೆಲ್ಲ ತಗೊಳಲ್ಲ, ಅದು ಸರಿ ಹೋಗಲ್ಲ, ಯಾರೋ ಚೆನ್ನಾಗಿರೋದಕ್ಕೆ ನಾನು ಯಾಕೆ ತೆಗೆದು ಬಿಡಬೇಕು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದು ಕಷ್ಟದ ಕೆಲಸನೇ ಗಾಡಿ ಓಡಿಸೋದು ಅಂತ ಹೇಳ್ತಾನೆ. ರವಿ ಹೇಳ್ತಾನೆ ಸೂರ್ಯ ಹತ್ರ, ಸರಿ ಬಿಡು, ಅವ್ನು ಮಾಡಲ್ಲ ಅಂತ ಇದ್ದಾನಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಸರಿ ಇರೋ ದುಡ್ಡನ್ನ ಬ್ಯಾಂಕಲ್ಲಿ ಹಾಕ್ಬಿಡು, ಬಡ್ಡಿ ಕಾಸು ಬರುತ್ತಲ್ಲ ಅಂತೇಳಿ. ಮನೋಜ್ ಹೇಳ್ತಾನೆ, ನಾನೇನು ಮಾಡಲಿ ಅವಾಗ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವಾಗ ಏನು ಮಾಡ್ತೀಯೋ ಆ ಥರನೇ ಮಾಡು, ಬಡ್ಡಿ ಕಾಸು ಇಸ್ಕೋ, ಸುಮ್ಮನೆ ಸುತ್ತಾಡ್ತಾ ಇರೋ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಅದೇನು ಜಾಸ್ತಿ ಬಡ್ಡಿ ಏನು ಬರಲ್ಲ, ಅದು ಬೇಡ ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ಸರಿ ಯಾವುದಾದ್ರೂ ಬಡ್ಡಿ ವ್ಯಾಪಾರನೋ ಆ ಥರ ಮಾಡು ಅಂತ. ರವಿ ಹೇಳ್ತಾನೆ, ಬಟ್ಟೆ ವ್ಯಾಪಾರ ಆ ಥರ ಮಾಡಿದ್ರೆ ಅಂತ, ಅದೆಲ್ಲ ಬೇಡ ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ರಿಯಲ್ ಎಸ್ಟೇಟ್ ಏನಾದರೂ ಮಾಡಬೇಕು ಅಂತಿದೆಯಾ ಅಂತ. ಅದಕ್ಕೆ ಈ ದುಡ್ಡು ಸಾಕಾಗಲ್ವಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಸರಿ ಬುಕ್ ಅಂಗಡಿ ಯಾವುದನ್ನು ಇಡು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಇವಾಗೆಲ್ಲ ಯಾರು ಓದ್ತಾರೋ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಈವೆಂಟ್ ಮ್ಯಾನೇಜರ ಏನಾದರೂ ಇದು ಮಾಡ್ತೀಯ ಅಂತ. ಅದು ಮಾಡಬೇಕು ಅಂದರೆ ಬೇರೆಯವ್ರ ಮುಂದೆ ಕೈ ಕಟ್ಟಿ ನಿಲ್ಲಬೇಕು, ಬೇಡ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಈ ಬಾಟ್ಲ್ ವೇಸ್ಟ್ ಆಗಲ್ಲ ಅಂತೇಳಿ. ಹೌದಾ, ಕುಡಿತೀಯ ಅಂತ ಕೇಳ್ತಾನೆ ರವಿ. ಅಲ್ಲ ಕಣೋ, ಇವನು ತಲೆ ನೋಡಿತೀನಿ ಅಂತ ಹೇಳ್ತಾನೆ. ನನಗೂ ಇಷ್ಟ ಆಗಬೇಕಲ್ಲ ಯಾವ ಬಿಸ್ನೆಸ್ ಮಾಡಬೇಕು ಅಂತೇಳಿ ಅಂತ ಹೇಳ್ತಾನೆ ಮನೋಜು. ಅದೇ ಕಡೆ ಕುತ್ಕೊಂಡಿರ್ಬೇಕು, ಅದ್ರ ದುಡ್ಡು ಬರ್ತಾ ಇರಬೇಕು ಅಂತ ಹೇಳ್ತಾನೆ ಮನೋಜ್. ಸೂರ್ಯ ಹೇಳ್ತಾನೆ, ಒಂದೇ ಒಂದು ಕೆಲಸ ಇದೆ ಕಣೋ ಆ ಥರ ಅಂತ. ಅದಕ್ಕೆ ಮನೋಜ್ ಯಾವುದದು ಅಂತ ಕೇಳ್ತಾನೆ. ಕೇಳ್ತಾನೆ, ನೀನು ಸ್ವಲ್ಪ ದಿನ ಮುಂಚೆ ಮಾಡ್ದಲ್ಲ ದೇವಸ್ಥಾನ ಮುಂದೆ ಕುತ್ಕೊಂಡು ಇದು ಮಾಡಿ ಅಂತ ತಮಾಷೆ ಮಾಡ್ತಾನೆ. ಮನೋಜ್ ಹೇಳ್ತಾನೆ, ನಿಮ್ಮ ಹತ್ರ ಐಡಿಯಾ ಕೇಳಿದೆ ನೋಡಿ ನಾನು ಅಂತೇಳಿ. ಇಲ್ಲಿ ಶ್ರುತಿ, ಮೀನಾ ಮತ್ತು ರೋಹಿಣಿ ಮಾತಾಡ್ತಾ ಇರ್ತಾರೆ. ಶ್ರುತಿ ಹೇಳ್ತಾಳೆ, ಒಂದು ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾವು ಯೋಚನೆ ಮಾಡ್ತಾನೆ ಇದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಒಂದು ಸ್ಟುಡಿಯೋ ಇಟ್ಬಿಡಿ ಅಂತ. ಏನು ಸ್ಟುಡಿಯೋ, ಫೋಟೋ ಸ್ಟುಡಿಯೋನಾ ಅಂತ ಕೇಳ್ತಾಳೆ ರೋಹಿಣಿ. ಅಲ್ಲ, ಡಬ್ಬಿಂಗ್ ಸ್ಟುಡಿಯೋ ಅಂತ ಹೇಳ್ತಾಳೆ. ಡಬ್ಬಿಂಗ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸೀರಿಯಲ್ಲು ಮತ್ತು ಫಿಲಮ್ದು ಇದೆಲ್ಲ ಡಬ್ ಮಾಡ್ಬೋದು, ಚೆನ್ನಾಗಿ ಇದಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದರಲ್ಲೆಲ್ಲ ಏನು ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾಳೆ. ಅದು ಅಲ್ಲದೆ ಜಾಸ್ತಿ ಇಕ್ವಿಪ್ಮೆಂಟ್ಸ್ಗೆ ಬೆಲೆ ಜಾಸ್ತಿ ಆಗುತ್ತಲ್ವ ಅಂತೇಳಿ. ಶ್ರುತಿ ಹೇಳ್ತಾಳೆ, ಹೌದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಳೆ.
ಹೇಳ್ತಾಳೆ ಒಂದು ಹೂವು ಅಂಗಡಿ ಇಡ್ಬೋದಲ್ಲ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಓ ನೀವು ಇಟ್ಟಿದ್ರಲ್ಲ ಮನೆ ಮುಂದೆ ಆ ಥರನಾ ಅಂತ. ಅಲ್ಲಲ್ಲ ಆ ಥರ ಅಲ್ಲ, ದೊಡ್ಡ ಅಂಗಡಿಗಳಿರುತ್ತಲ್ವ ಈ ಫಂಕ್ಷನ್ಗಳಿಗೆ ಎಲ್ಲ ಕೊಡ್ತಾರಲ್ವ ಆ ರೀತಿ ಅಂತ. ಅವಾಗ ಶ್ರುತಿ ಹೇಳ್ತಾಳೆ, ಓ ಬೊಕ್ಕೆ ಈ ಥರ ಎಲ್ಲ ಕೊಡ್ತಾರಲ್ಲ ಅದಾ ಅಂತ. ಹೌದು ಅದು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವಿಬ್ಬರು ಏನು ಕೆಲಸ ಮಾಡ್ತೀರೋ ಅದೇ ಹೇಳ್ಬೇಡ್ರಿ, ನಮಗೆ ಯಾವ್ದು ಸೆಟ್ ಆಗುತ್ತೆ ಅದೇ ಹೇಳ್ರಿ ಅಂತ ಹೇಳ್ತಾಳೆ. ರೋಹಿಣಿ ಹತ್ರ ಕೇಳ್ತಾಳೆ, ನಿಮ್ಮ ಗಂಡನಿಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳ್ರಿ ಅಂತ. ಅವರು ಚೆನ್ನಾಗಿ ಓದಿದ್ದಾರೆ ಅಂತ. ಅದು ಕ್ವಾಲಿಫಿಕೇಷನ್. ನಾನು ಕೇಳಿದ್ದು ಟ್ಯಾಲೆಂಟು ಯಾವುದ್ರಲ್ಲಿದೆ ಅಂತೇಳಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹಾಂ ಅವರಿಗೆ ದುಡ್ಡು ಮೇಂಟೈನ್ ಮಾಡೋದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ. ಹಾಂ ರವಿನೂ ಹೇಳಿದ ನನ್ನ ಹತ್ರ, ಅವ್ರ ಅಪ್ಪನ ರಿಟೈರ್ಮೆಂಟ್ ದುಡ್ಡು ಚೆನ್ನಾಗಿ ಮ್ಯಾನೇಜ್ ಮಾಡಿ ಎತ್ಕೊಂಡು ಹೋದ ಅಂತೇಳಿ ಅಂತ ಹೇಳ್ತಾಳೆ. ಮೀನಾ ನಗಿಯೋದು ನೋಡ್ತಾಳೆ, ಗುರಾಯಿಸಿ ನೋಡ್ತಾಳೆ ರೋಹಿಣಿ. ಹೇಳ್ತಾಳೆ, ಸುಮ್ಮನೆ ನಾನು ತಮಾಷೆ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವು ಹೆಂಗಿದ್ರೆ ಬ್ಯೂಟಿ ಪಾರ್ಲರ್ ಇಕ್ಕಿದೆಯಲ್ಲ ಆ ಥರ ಪಾರ್ಲರ್ ಇಕ್ಬೋದಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದು ಆ ಥರ ಮಾಡ್ಬೋದಲ್ಲ ಅಂತೇಳಿ. ಅವಾಗ ರೋಹಿಣಿ ಹೇಳ್ತಾಳೆ, ಅದೆಲ್ಲ ಸೆಟ್ ಆಗಲ್ಲ ಮನೋಜ್ಗೆ ಅಂತ ಹೇಳ್ತಾಳೆ. ನಿಮ್ಮ ಯಜಮಾನ್ರಿಗೆ ಯಾವುದ್ರಲ್ಲಿ ತಾನೇ ಟ್ಯಾಲೆಂಟ್ ಇದೆ ಹೇಳು ಅಂತ ಹೇಳ್ತಾಳೆ. ಹೇಳ್ತಾಳೆ, ಯಾವುದಾದ್ರೂ ಅಂಗಡಿ ಬಾಡಿಗೆಗೆ ತೆಗೆದು ಬಿಟ್ಬಿಟ್ರೆ ಸಾಕಲ್ಲ ಅಂತೇಳಿ. ಅವಾಗ ಅದರಲ್ಲಿ ಏನು ಡೆವಲಪ್ಮೆಂಟ್ ಇರುತ್ತೆ ಅಂತ ಹೇಳ್ತಾಳೆ ರೋಹಿಣಿ. ಏನು ಬಿಸ್ನೆಸ್ ಥರ ಮಾಡ್ಬೋದಲ್ಲ ಈ ಕಾಸ್ಮೆಟಿಕ್ಸು ಆ ಥರ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಅದಕ್ಕೆಲ್ಲ ತುಂಬ ಪ್ರೊಸೀಜರ್ ಇದೆ, ಅದೆಲ್ಲ ಮಾಡೋಕ್ಕಾಗಲ್ವಲ್ಲ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಯಾವ ಕೆಲಸ ಮಾಡಬೇಕು ಅಂದ್ರೂ ಎಲ್ಲದಕ್ಕೂ ಪ್ರೊಸೀಜರ್ ಇರುತ್ತೆ, ಟೈಮು ಎತ್ತುತ್ತೆ ಅಂತ ಹೇಳ್ತಾಳೆ. ಇದೇ ಥರ ಯೋಚನೆ ಮಾಡ್ಕೊಂಡಿದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಮೇಲೂ ಡಿಸ್ಕಷನ್ ನಡೀತಾ ಇದೆಯಲ್ಲ ಅಂತೇಳಿ, ಅವ್ರೇನಾದರೂ ತೀರ್ಮಾನ ತಗೊತಾರೆ ಬಿಡು ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀನೊಂದು ಅವ್ರು ಕುಡಿಯೋಕ್ಕೆ ಹೋಗಿರೋದಷ್ಟೇ ಇದನ್ನು ಹೇಳ್ಕೊಂಡು ಅಂತ, ನಾನೊಂದು ಬಿಯರಿಗೆ ಇದು ಕೊಟ್ಟಿರೋದು ಪರ್ಮಿಷನು ಅಂತ ಶ್ರುತಿ ಹೇಳ್ತಾಳೆ. ನೀನು ಹೇಳ್ತಾಳೆ, ಮನೋಜು ಒಂದೇ ಬಾಟ್ಲಿ ಕುಡಿಯೋದು ಅಂತಲೇ ಹೇಳಿ ಹೋಗಿರೋದು ಅಂತ ಹೇಳ್ತಾಳೆ. ಆದರೆ ಸೂರ್ಯ ಮಾತ್ರ ಫುಲ್ಲು ಕುಡಿತಾರೆ, ಮೀನಾ ಪರ್ಮಿಷನು ಬೇಡ ಏನೂ ಬೇಡ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಇವತ್ತು ಕುಡಿಯಲ್ಲ ಅವರು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅದು ನಿಮ್ಮ ಆಸೆ ಆಗಿರ್ಬೋದು ಅಂತೇಳಿ, ಆದರೆ ಫುಲ್ಲು ಕುಡಿದ್ಬಿಟ್ಟು ನಡೆಯೋಕ್ಕೂ ಆಗ್ದಿರ ನಡ್ಕೊಂಬರ್ತಾರೆ ನೋಡು ಅಂತ ಹೇಳ್ತಾಳೆ. ರವಿ ಮನೋಜ್ ಹತ್ರ ಹೇಳ್ತಾನೆ, ಏನೋ 100 ಐಡಿಯಾ ಕೊಟ್ಟರು ನೀನು ಬೇಡ ಅಂತೀಯಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ನೀನು 1000 ಐಡಿಯಾ ಕೊಟ್ಟರು ಅವ್ನು ಬೇಡನೇ ಅನ್ನೋದು. ಓದ್ತೀನಿ ಅಂತ ತುಂಬ ವರ್ಷ ಕಳೆದ್ಬಿಟ್ಟ, ಕೆಲಸ ಅಂತ ಒಂದು ಸ್ವಲ್ಪ ವರ್ಷ ಕಳೆದ್ಬಿಟ್ಟ, ಇನ್ನು ಬಿಸ್ನೆಸ್ ಅಂತೇಳಿ ಇವನು ಕೂದಲು ಬೆಳ್ಳಗಾಗೋವರೆಗೂ ಯೋಚನೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾನೆ. ಸೂರ್ಯ ಹತ್ರ ಹೇಳ್ತಾನೆ, ಏನೋ ನೀನು ಯಾವಾಗಲೂ ನನ್ನ ಗೇಲಿ ಮಾಡ್ತಾನೆ ಇರ್ತೀಯ, ನೀನು ತಾನೇ ನಮ್ಮ ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು ನಮ್ಮ ಅಣ್ಣ ಅಂತೇಳಿ. ರವಿ ಹೇಳ್ತಾನೆ, ಇವನಿಗೆ ಐಡಿಯಾ ಕೊಟ್ಟು ಸಾಕಾಯಿತು ಅಂತೇಳಿ. ಶ್ರುತಿ ಫೋನ್ ಬರುತ್ತೆ. ಅವಾಗ ರವಿ ಹೇಳ್ತಾನೆ, ಅಯ್ಯೋ ಶ್ರುತಿ ಫೋನ್ ಮಾಡ್ತಾ ಇದ್ದಾಳೆ ಅಂತೇಳಿ. ಶ್ರುತಿ ಹೇಳ್ತಾಳೆ, ಟೈಮ್ ಆಗಿಲ್ವಾ, ಒಂದು ಬಿಯರ್ ಕುಡಿಯೋಷ್ಟು ಅಂತೇಳಿ. ಆಯಿತು ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ, ಮಾತಾಡ್ಕೊಂಡಿದ್ರೆ ಸಾಕಾ, ಬಾ ನಿದ್ದೆ ಮಾಡೋಕ್ಕೆ ಅಂತ ಹೇಳ್ತಾಳೆ. ರೋಹಿಣಿ ಶ್ರುತಿ ಹತ್ರ ಬರ್ತಾಳೆ. ಅವಾಗ ಶ್ರುತಿ ಹೇಳ್ತಾಳೆ, ರವಿ ಏನು ಪರವಾಗಿಲ್ಲ ಅಂತ ಹೇಳ್ತಾಳೆ. ಇನ್ನೂ ಮನೋಜ್ ಬಂದಿಲ್ವಲ್ಲ ಅಂತೇಳಿ ರೋಹಿಣಿ ಮನೋಜಿಗೆ ಫೋನ್ ಮಾಡ್ತಾಳೆ. ಮನೋಜ್ ಫೋನ್ ಹೊಡ್ಕೊಳ್ಳುತ್ತೆ. ಆವಾಗ ಮನೋಜ್ ಹೇಳ್ತಾನೆ, ಸೂರ್ಯ ನಿನ್ನ ಫೋನ್ ಹೊಡ್ಕೊತಾ ಇದೆ ನೋಡು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಂದಲ್ಲ ನಿಂದು ಅಂತ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾ ಇರೋದು ಅಂತೇಳಿ ನೋಡ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೋಡು ಪಾರ್ಲರ್ ಅಮ್ಮ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಅವನು, ಅಯ್ಯೋ ಹೌದಾ ಅಂತೇಳಿ, ಏನು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಇಷ್ಟೊತ್ತಾ, ಬಾ ಬೇಗ ಅಂತ ಹೇಳ್ತಾಳೆ. ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮನೋಜ್, ಅಯ್ಯೋ ನನ್ನ ಹೆಂಡತಿ ಕರಿತಾ ಇದ್ದಾಳೆ ಹೋಗ್ತೀನಿ ಅಂತ ಬೀಳೋ ಥರ ಹೋಗ್ತಾ ಇರ್ತಾನೆ. ಸೂರ್ಯನು ಮತ್ತು ರವಿ ಕರ್ಕೊಂಡು ಬರ್ತಾ ಇರ್ತಾರೆ. ಶ್ರುತಿ ಕೇಳ್ತಾಳೆ, ಏನು ಮೇಲೆ ಗಲಾಟೆ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇನ್ನೇನು ಮುತ್ತು ಚೆನ್ನಾಗಿ ಕುಡಿದ್ಬಿಟ್ಟು ಏನಾದರೂ ಮಾಡ್ತಾ ಇರ್ತಾನೆ ಅದಕ್ಕೆ ಅಂತ ಹೇಳ್ತಾಳೆ. ಆ ರೀತಿಯೆಲ್ಲ ಅವ್ರು ಮಾಡಲ್ಲ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಯ್ಯೋ ಇನ್ನೂ ನೀವು ನಂಬ್ಕೊಂಡಿದ್ದೀರಾ, ಕುಡಿದ್ಬಿಟ್ಟು ನಡೆಯೋಕ್ಕಾಗ್ದಿರ ಬರ್ತಾರೆ ನೋಡಿ ಅಂತ ಹೇಳ್ತಾಳೆ. ನನಗೆ ಗೊತ್ತಿಲ್ವೇನೋ, ಬಿಡ್ರೋ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ರವಿ ಹತ್ರ ಹುಷಾರಾಗಿ ಕರ್ಕೊಂಡು ಬಾರೋ ಅಂತೇಳಿ ಬರ್ತಾ ಇರ್ತಾರೆ. ರಿವರ್ಸಾಗಿ ನಡೀತಾ ಇರ್ತಾನೆ ಸೂರ್ಯ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೋಡು ಕುಡಿದ್ಬಿಟ್ಟು ನಿನ್ನ ಗಂಡ ರಿವರ್ಸಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ತಾಳೆ. ರೋಹಿಣಿ, ನಿನ್ನ ಗಂಡನ್ನೇ ಎತ್ಕೊಂಬರ್ತಾ ಇರೋದು ನೋಡು ಅಂತ. ರೋಹಿಣಿ ಕೇಳ್ತಾಳೆ, ಏನಿದು ಮನೋಜ್ ಅಂತೇಳಿ. ಕೇಳ್ತಾನೆ, ಬಿಸ್ನೆಸ್ ಐಡಿಯಾ ತುಂಬ ಇದೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ತುಂಬ ಕುಡಿದ್ರ ಅಂತ ಕೇಳ್ತಾಳೆ ರವಿನ. ರವಿ ಹೇಳ್ತಾನೆ, ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ ರೋಹಿಣಿ ಹತ್ರ, ಕರ್ಕೊಂಡು ಒಳಗಡೆ ಮಲಗಿಸು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಿನ್ನ ಹತ್ರ ಬೆಳಗ್ಗೆ ಮಾತಾಡ್ಕೊತೀನಿ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬೆಳಗ್ಗೆ ಏನು ಮಾತಾಡೋದು, ಇವಾಗೆ ಮಾತಾಡು ಅಂತ ಹಠ ಮಾಡ್ತಾ ಇರ್ತಾನೆ. ಮುಂದೆ ಕೊಟ್ಟು ಕರ್ಕೊಂಡು ಹೋಗ್ತಾಳೆ ಒಳಗಡೆ. ರವಿ ಹತ್ರ ಹೇಳ್ತಾಳೆ, ನೀವಾದರೂ ಗಂಭೀರವಾಗಿ ಬಂದ್ರಲ್ಲ ಅಂತೇಳಿ. ಅವಾಗ ಮೀನಾ ಹೇಳ್ತಾಳೆ, ನೀನು ಎಷ್ಟು ಕುಡ್ದೆ ಅಂತ ಸೂರ್ಯ.
ಹೇಳ್ತಾನೆ ನಾನೇನು ಕುಡ್ದಿಲ್ಲ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ ನಂಬೋ ಥರನೇ ಇದೆ ಅಂತೇಳಿ. ಹೇಳ್ತಾನೆ ನಿಜವಾಗ್ಲೂ ನಾನು ಕುಡ್ದಿಲ್ಲ ಅಮ್ಮ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ ಎಲ್ಲಿ ಬಾಯಿ ತೆಗೆದು ಬಾಯಿಂದ ಊದ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ ನೀನು ನಂಬಲ್ವಾ ಅಂತೇಳಿ ಊದ್ತಾನೆ. ಹೌದು ಕರೆಕ್ಟು, ನೀವು ಕುಡ್ದಿಲ್ಲ, ಯಾಕ್ರಿ ಕುಡ್ದಿಲ್ಲ ಅಂತೇಳಿ. ಯಾವಾಗಲೂ ಕೇಳ್ತಾ ಇದ್ದೆ ಯಾಕೆ ಕುಡಿತೀಯ ಅಂತ, ಇವಾಗ ಯಾಕೆ ಕುಡ್ದಿಲ್ಲ ಅಂತೀಯ. ಮೀನಾ ಹೇಳ್ತಾಳೆ ರವಿನೂ ಮನೋಜು ಕುಡಿದೇ ಇರೋರು ಕುಡ್ದಿದ್ದಾರೆ, ನೀವು ಕುಡ್ದಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ನನಗೆ ಕುಡಿಬೇಕು ಅನಿಸ್ಲಿಲ್ಲ ಅದಕ್ಕೆ ಕುಡ್ದಿಲ್ಲ, ಸರಿ ಟೈಮ್ ಆಯಿತು ಮಲಗೋಣ ಅಂತ ಹೇಳ್ತಾನೆ. ಸೂರ್ಯ ಬೆಳಗ್ಗೆ ಒಬ್ಬ ಗಿರಾಕಿನ ಕರ್ಕೊಂಬರ್ತಾನೆ, ಅಂಗಡಿ ಹತ್ರ ನಿಲ್ಲಿಸ್ತಾನೆ. ಆವಾಗ ಅವ್ರ ಪಾಕೆಟಲ್ಲಿ ನೋಡಿದ್ರೆ ದುಡ್ಡಿರಲ್ಲ. ಅವ್ರು ಹೇಳ್ತಾರೆ ಅಂಗಡಿ ಒಳಗಡೆ ಹೋಗಿ ಎತ್ಕೊಂಬರ್ತೀನಪ್ಪ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ ಅಯ್ಯೋ ಏನಾದರೂ ತಗೊತೀರಾ ಸರ್ ಅಂತೇಳಿ. ಅಲ್ಲ ಈ ಅಂಗಡಿ ನಂದೇ ಅಪ್ಪ ಅಂತ ಹೇಳ್ತಾನೆ. ರೌಡಿಗಳು ಆ ಗಿರಾಕಿನ ತಡೀತಾರೆ. ಅವ್ರು ಹೇಳ್ತಾರೆ ನೀನು ವಯಸ್ಸಾಗಿದೆ ಅಂತ ನೋಡ್ತಾ ಇದ್ದೀನಿ, ಇಲ್ಲ ಚುಚ್ಚಿದೆ ಅಷ್ಟೇ, ಈ ಅಂಗಡಿ ಹೇಗಾದರೂ ಬರೆದು ಕೊಡು ನಮಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಆಗಲ್ಲ ಅಂತ ಹೇಳಿದ್ನಲ್ಲ, ಹೋಗ್ರಿ ಇಲ್ಲಿಂದ ಅಂತ ಹೇಳ್ತಾನೆ. ಹೋಗೋಕ್ಕಾಗಲ್ಲ ಬರ್ಕೊಡು ಅಂತ ಹೇಳ್ತಾನೆ. ಆವಾಗ ಸೂರ್ಯ ಬರ್ತಾನೆ, ಏನು ಸರ್ ಏನಾದರೂ ಪ್ರಾಬ್ಲಮ್ಮಾ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಪ್ಪ ನೋಡಪ್ಪ ಇವರು ರೌಡಿ ಹುಡುಗರು, ಈ ಅಂಗಡಿ ಕಮ್ಮಿ ಬೆಲೆಗೆ ಬರ್ಕೊಡು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ ಏನೋ ದಾಂಡಿಗರ ಥರ ಇದ್ದೀರಿ, ನಿಮ್ಗೆ ಈ ಥರ ಒಬ್ಬರನ್ನ ಭಯಪಡಿಸಿ ತಗೊಬೇಕು ಅಂತ ನೋಡ್ತೀರಲ್ಲ ಅಂತೇಳಿ, ನೀನು ಯಾರೋ ಕೇಳೋಕ್ಕೆ ಅಂತಾರೆ. ಸೂರ್ಯ ಚೆನ್ನಾಗಿ ಓಡಿಸ್ತಾನೆ ಅಲ್ಲಿಂದ. ಅವ್ರ ಹತ್ರ ಸರ್ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ಅಯ್ಯೋ ಅದೆಲ್ಲ ಯಾಕಪ್ಪ, ಅವ್ರ ರಾಜಕೀಯ ಬೆಂಬಲ ಇದೆ ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಸುಮ್ಮನೆ ಆಗೋಗಿದ್ದೀನಿ, ನಾನೇ ಅಂಗಡಿ ಮಾರಿಬಿಟ್ಟು ಹೊರಟೋಗೋಣ ಅಂತಿದ್ದೀನಿ ಅಂತ. ಇಂಥವ್ರಿಗೆಲ್ಲ ಭಯಪಟ್ಟು ಹೋಗಬೇಕು ಅಂತಿದ್ದೀರಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕಲ್ಲಪ್ಪ, ನನ್ನ ಮಗ ಅಮೇರಿಕಲ್ಲಿ ಸೆಟ್ಲಾಗಿದ್ದಾನೆ, ವಯಸ್ಸಾಯ್ತಲ್ಲ, ನನಗೂ ನನ್ನ ಮಗ ಮೊಮ್ಮಕ್ಕಳ ಜೊತೆ ಇರಬೇಕು ಅನಿಸ್ತಾ ಇದೆ, ಅದಕ್ಕೆ ಇದನ್ನು ಯಾರಿಗಾದ್ರೂ ಒಳ್ಳೆಯವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಇದ್ದೀನಪ್ಪ ಅಂತ ಹೇಳ್ತಾರೆ. ಹೌದಾ ಸರ್ ಅಂತ, ಸರಿ ಬಾಪ ಇಂದಪ್ಪ ದುಡ್ಡು ಅಂತ ಕೊಡ್ತಾರೆ. ಈಸ್ಕೊತಾನೆ ಸೂರ್ಯ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.